ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಷಯದಲ್ಲಿ ಆಷಾಢ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಹಾಗೆ ಅಮಾವಾಸ್ಯೆ ತಿಥಿ, ಅಮಾವಾಸ್ಯೆ ಪೂಜೆಯ ಸಮಯ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಆಷಾಢ ಅಮಾವಾಸ್ಯೆಯನ್ನು ಆಟಿ ಅಮಾವಾಸ್ಯೆ, ಮಣ್ಣತ್ತಿ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ವರ್ಷದ ಆಷಾಢ ಅಮಾವಾಸ್ಯೆ ಯಾವ ದಿನ ಬಂದಿದೆ, ಅಮಾವಾಸ್ಯೆಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯಗೊಳ್ಳುತ್ತದೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆಷಾಢ ಅಮಾವಾಸ್ಯೆ ಶುರು ಆಗೋದಕ್ಕೆ ಮುಂಚೆ ಬರುವ ಅಮಾವಾಸ್ಯೆಯನ್ನು ಆಷಾಢ ಅಮಾವಾಸ್ಯೆ ಅಂತ ಕರಿತೀವಿ. ಹಾಗೆ ಈ ಅಮಾವಾಸ್ಯೆಯನ್ನು ಮಣ್ಣತ್ತಿನ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಯಾಕಂದರೆ ಈ ದಿನ ರೈತರು ಮಣ್ಣಲ್ಲಿ ಎತ್ತುಗಳನ್ನು ಮಾಡಿ ಆ ಎತ್ತುಗಳಿಗೆ ಪೂಜೆಯನ್ನು ಮಾಡುವ ಪದ್ಧತಿ ಇದೆ. ಹಾಗಾಗಿ ಈ ಅಮಾವಾಸ್ಯೆಯನ್ನು ಮಣ್ಣತ್ತಿನ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಹಾಗಿದ್ರೆ ಮೊದಲನೆಯದಾಗಿ ಈ ಆಷಾಢ ಅಮಾವಾಸ್ಯೆ ಯಾವತ್ತು ಬಂದಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಆಷಾಢ ಅಮಾವಾಸ್ಯೆ ಈ ವರ್ಷ ಅಂದರೆ 2026ನೇ ಇಸವಿಯಲ್ಲಿ ಜುಲೈ 14ನೇ ತಾರೀಕು ಮಂಗಳವಾರ ಬಂದಿದೆ. ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಜುಲೈ 13ನೇ ತಾರೀಕು ಸೋಮವಾರ. ಈ ದಿನ ಸಾಯಂಕಾಲ 6:49 ಆರಂಭವಾಗುತ್ತೆ. ಜುಲೈ 14ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:12 ಮುಕ್ತಾಯಗೊಳ್ಳುತ್ತೆ. ಇಲ್ಲಿ ಜಾಸ್ತಿ ಅಮಾವಾಸ್ಯೆ ತಿಥಿ ಆಗಿರಬಹುದು. ಸೂರ್ಯ ಉದಯ ಆಗುವಂತಹ ತಿಥಿ ಕೂಡ ಜುಲೈ 14ನೇ ತಾರೀಕು ಮಂಗಳವಾರ ದಿವಸ. ಈ ದಿನ ಬಂದಿರೋದ್ರಿಂದ ನಾವು ಅಮಾವಾಸ್ಯೆ ಪೂಜೆಯನ್ನು ಜುಲೈ 14ನೇ ತಾರೀಕು ಮಂಗಳವಾರ ದಿನ ಈ ಪೂಜೆ ಮಾಡಬೇಕಾಗಿದೆ. ಇನ್ನು ಪೂಜೆ ಮಾಡುವ ಸಮಯ ಅಂದರೆ ಅಮಾವಾಸ್ಯೆ ಮಧ್ಯಾಹ್ನಕ್ಕೆ ಮುಗ್ದೋಗುತ್ತೆ. 3:12 ಅಮಾವಾಸ್ಯೆ ಮುಗ್ದೋಗುತ್ತೆ. ಹಾಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಷ್ಟು ಬೇಗ ಪೂಜೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ರಾಹುಕಾಲ ಬಿಟ್ಟು 3:15 ಒಳಗಡೆ ನೀವು ಯಾವಾಗ ಬೇಕಿದ್ರೂ ಪೂಜೆಯನ್ನು ಮಾಡಬಹುದು. ಸಂಜೆ ಮೇಲೆ ಪೂಜೆ ಮಾಡಬಹುದಾ, ಗೋಧೂಳಿ ಸಮಯ ಇರುತ್ತೆ ಅಂದರೆ ಗೋಧೂಳಿ ಸಮಯವಾದರೂ ಅಮಾವಾಸ್ಯೆ ಮುಗಿದೋಗಿರುತ್ತೆ. ಹಾಗಾಗಿ ಅಮಾವಾಸ್ಯೆ ಲೆಕ್ಕ ಬರಲ್ಲ. ಅಮಾವಾಸ್ಯೆ ಪೂಜೆಯನ್ನು ಮಾಡೋದಾದರೆ ಅಮಾವಾಸ್ಯೆ ತಿಥಿ ಇರುವಾಗಲೇ ಪೂಜೆಯನ್ನು ಮಾಡಬೇಕು. ಗೋಧೂಳಿ ಸಮಯ ಪ್ರತಿನಿತ್ಯ ಇರುತ್ತೆ. ಈ ಸಮಯದಲ್ಲಿ ಪೂಜೆ ಮಾಡಿದರೂ ಅಮಾವಾಸ್ಯೆ ಲೆಕ್ಕ ಬರಲ್ಲ. ಹಾಗಾಗಿ ಬೆಳಗ್ಗೆನೇ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಅದರಲ್ಲೂ ಆಷಾಢ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದ ಅಮಾವಾಸ್ಯೆ. ಈ ದಿನ ತಪ್ಪದೆ ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಿ, ಜೊತೆಗೆ ಮನೆಗೆ ನಿಮಗೆ ಅಥವಾ ಏನಾದರೂ ಅಂಗಡಿಗಳಿದ್ದರೆ ಅದಕ್ಕೆಲ್ಲ ದೃಷ್ಟಿಯನ್ನು ತೆಗೆದುಕೊಳ್ಳಿ. ನಿಮಗಾಗಿರಬಹುದು, ಅಂಗಡಿಗಳಿಗಾಗಿರಬಹುದು, ದೃಷ್ಟಿ ದೋಷ ಹೋಗುತ್ತೆ, ಅಂದರೆ ದೃಷ್ಟಿ ನಿವಾರಣೆ ಆಗುತ್ತೆ. ಇಂದಿನ ದಿನವೇ ದೇವರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡಿ. ಹಾಗೆ ಅಮಾವಾಸ್ಯೆ ದಿನ ಧೂಪವನ್ನು ಹಾಕೋದಕ್ಕೆ ಮರಿಲೇಬೇಡಿ. ಇನ್ನು ನೀವೇನಾದರೂ ಮನೆಯಲ್ಲಿ ಪಿತೃಕಾರ್ಯಗಳನ್ನು ಮಾಡ್ತಿದ್ದೀರಾ ಅಂದರೆ ಅದಕ್ಕೂ ಕೂಡ ಈ ಅಮಾವಾಸ್ಯೆ ಸೂಕ್ತವಾದ ದಿನ ಅಂತಲೇ ಹೇಳಬಹುದು. ಇನ್ನು ಈ ಆಷಾಢ ಅಮಾವಾಸ್ಯೆ ತುಂಬ ಶಕ್ತಿಶಾಲಿ ಆಗಿರೋದ್ರಿಂದ ಈ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.